ಹಲೋ ವಸುಮತಿ, ಆನೆ ಜಾನ್ ಚಿಕ್ಕಿ, ಆರಾಮಿದ್ಯಾ? ಹಾ, ನಾನು ಆರಾಮಿದ್ನೆ. ಹಾ, ತಿರ್ಗಾಟೆಲ್ಲ ದೊಡ್ಡ ಹೊಡ್ತಾ ಒಂದ್ಸಲ ಮುಗುತ್ತಲೆ, ಮತ್ತೇನ್ ಎಲ್ಲೂ ಕರ್ದು ಹಂಬ್ಲಿ ಇಲ್ಲಪ್ಪ. ಹಾ, ಮನೆಗ್ ಹೋಗಿ ನೋಡು, ಪತ್ರ ಗಿತ್ರ ಕೊಟ್ಟಿದ್ದು ಹೆಂಗ್ ಮಾರ್ತಿಗಿರ್ತೋಜ ಅಂತೇಳಿ ಒಂದ್ಸಲ ನೋಡ್ತಿ ಇವತ್ತು. ಹ್ಮ್ ಅದೇ ತಿರ್ಗಾಟ ಎಲ್ಲ ಮುಗುತ್ತು. ಇನ್ನು ಒಂದೊಂದು ರಿಪೇರಿ ಹೊಣಕ್ಕೆಮ್ಮನ ಹಳ್ಳಿ ಹೊಣಕ್ಕೆಂಜಿ. ಹಾ, ರಿಪೇರಿ ಅಂದ್ರೆ ಮನೆ ರಿಪೇರಿ ಅಲ್ದೆ, ಈ ನಮ್ದು ಶರೀರ, ಕಣ್ಣು, ಕಿವಿ, ಹೊಲ್ಲು ಇದ್ದಲೆ. ಅಷ್ಟ್ ದಿವ್ಸವ ನಾವು ರಿಪೇರಿ ಹೊಣಕ್ಕೊಂಡ್ರೆ ಮತ್ ಬಾ ಹೇಳ್ತ ಡಾಕ್ಟರ್ನಿಕ್ಕ ನಮ್ಗೆ ತಿರ್ಗಾಟದ ಕಾಲದಲ್ಲಿ ಹೋಗ್ಲಾಗ್ತಿಲ್ಲಲೆ. ಇನ್ನಂತೂ ಮಳೆಗಾಲವಲೆ ಹೋಗೋಕ್ ಒಂದೊಂದೇ ರಿಪೇರಿ ಹೊಣ್ಕೊಂಡ್ರು ಸರಿ ಆಗ್ತೋಳಿ ಹೊಲ್ಲಿಂದ ರಿಪೇರಿ ಹೊಣಕ್ಕೆಂಜಿ. ಹ್ಮ್ ಅದು ಹೊಟ್ಟೆ ಆಜೆ ಅಂತಂತೂ ಆಜೆ ಅವಾಗ ಸೆಳಿತು ಅಂದ್ರೆ ಸೆಳಿತು. ಮೊನ್ನೆ ಹೋಗಿದ್ದಿ ಹಲ್ಲಿನ ರಿಪೇರಿಗೆ. ಒಂದ್ ಹಲ್ ಕೀಳವು ಒಂದೊಂದಾಗೆ ಕೀಳತ್ನೋ ಒಂದೇ ಕೀಳತ್ನೋ ಎಂತ ಮತ್ತೆ ಗೊತ್ತಿಲ್ಲ. ಆಮೇಲೆ ಕೊಟ್ಕೊಂಡು ಕೀಳಲ್ ಅಂಕದ್ನೇ ಎನಗಂತುವ ಎನ್ನ ಹೊಲ್ ಕೀಳಲ್ ಅಂಕಿದ್ನೋ ಅಟ್ಟದ ಕಂಬ ಕೀಳಲ್ ಅಂಕಿದ್ನೋ ಗೊತ್ತಾಜಿಲ್ಲೆ. ಅಯ್ಯೋ ಗಲ 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 ಉಗುಳಿಸ್ತಾ ಅದೇ ಮನೆ ಮಾರಿಯ ಕೊಟ್ಟಿಗೆ ಮನೆ ಸಿಮೆಂಟಿನ ಕಂಬ ಕೀಳಕಿದ್ರೆ ಇದೇ ನಮ್ನಿ ಮಾಡ್ತಿದ್ದ. ಅದೆಲ್ಲ ಅಂಬಲ ಗೊತ್ತೇನತ್ವ. ಅಂತೂ ಒಂದ್ ಹಲ್ಲು ಕಿತ್ತು ಕಳ್ಸಿದ್ದ. ಅದು ಸುಡ್ಗಾಡು 32 ಹೊಲ್ಲಿದ್ದು ಒಂದೊಂದ್ ದಿವ್ಸ ಮಾಡ್ರಂತೂ ಸುಮಾರು ಆಗ್ತಲೆ. ಕಡೆಗಿನ್ನು ಹೊಲ್ಸಟ್ಟು ಹಾಕೊಳ್ಳೋದಕ್ ಒಂದ್ ಸ್ವಲ್ಪ ದಿವ್ಸ ಮಾಡ್ತಾ. ಅದ್ಕಾಗೆ ಮಳೆಗಾಲಕ್ ಸರಿ ಹೊಣಕ್ಕೆಮ್ನಾಲೆ ಈಗ ಹೊಣಕ್ಕೆಂಜಿ. ಹೊಲ್ಲಿಂದ ಆದ ಕೂಡಲೇ ಅದೇ ಈ ಕಣ್ಣಿನ ರಿಪೇರಿ ಒಂದ್ ಮಾಡ್ಕೇಳವಲೆ. ಅದು ಎಂತ ಮಾಡಿದ್ದಂದ್ರೆ ವಸುಮತಿ, ಕಣ್ಣು ಸರಿ ಕಾಣ್ತಿರ್ತಿಲ್ಯೋ, ದೂರದ್ದು ಕಾಣ್ತಿಲ್ಯೋ ಹತ್ರದ್ ಕಾಣ್ತಿಲ್ಯೋ ಎನಗಂತೂ ಬಗೆಹರಿಯ. ಅವನ್ ಎಂತ ಮಾಡಿದ್ದ, ದೂರದ್ದು ಹತ್ರದ್ದು ಎರಡು ಕಾಣ್ಬಂಗೆ ಕೊಡ್ತಿ ಅಂದ. ಹ್ಞೂ ಅಂದಿ. ಸುಡ್ಗಾಡು ಒಂದೇ ಹಳ್ಳಲ್ಲೇ ದೂರದ್ದು ಹತ್ರದ್ದು ಎಲ್ಲ ಮಾಡ್ಕೊಟ್ಟಿಗ. ಅದು ಇಪ್ಪದೆ ಒಂದಿಷ್ಟು ಸಣ್ಣ ಹಳ್ಳು, ಅದ್ರೊಳಗೆ ದೂರದ್ದು ಹತ್ರದ್ದು ಅಂದ್ರೆ ನಮ್ಗೆ ಹೆಂಗ್ ಹತ್ರದ್ ನೋಡೋದಾರ ಎಲ್ ನೋಡವು, ದೂರದ್ ನೋಡೋದಾರ ಎಲ್ ನೋಡವು ಹೆಂಗ್ ಗೊತ್ತಾಗ್ತೆ? ನಿಮ್ ಬಾರ್ಗೇಸ್ ಕೊಟ್ರೆ ಅದ್ರಲ್ಲೇ ಸಣ್ಣಕ್ಕೆ ಹೌದು, ಅದು ಇಲ್ಲೇ. ನಾನು ಅದನ್ನೆಲ್ಲ ಅದೇ ಕಾರ್ಯದ ಮನೆ ಹಬ್ಬದಲ್ಲಿ ಅದಕ್ಕೆಲ್ಲ ಹೋದ್ನಿಲ್ಲ, ಹಂಗೆ ಕಾಂಡಷ್ಟು ನೋಡ್ಕೊಂಡು ಸುಮ್ಮನಿದ್ದಿ. ಹೌದು, ಮೊನ್ನೆ ಎಂತಾಯ್ತು ಅಂದ್ರೆ ಅದೇ ನನ್ನ ಮನೆ ಗಿರಿಜೆ ಮಗಳು ಮದುವೆ ಹೋಗಿದ್ನಲೆ. ಅಲ್ಲಿ ಗಿರಿಜೆ ಮುಂಗೆ ಡಳೆದು ಬೋರಿ ಗುಂಡಿನ ಸರ ಹಾಕೊಂಡ್ ಅತ್ಲಾಗಿತ್ಲ ತಿರುಗ್ತು ಮರೈತಿ ಹೊಸ ಅಕ್ಕ ಅಂತ ಹೇಳಿ. ನಾನು ಮನಸಲ್ಲ ಅಯ್ಯೋ ಗಿರಿಜೆ ಹತ್ರ ಇದ್ದಿದ್ದು ಮಣ್ಣಿ ಕಾಳು ಗುಂಡಿನ ಸರ, ಬೋರಿ ಗುಂಡಿನ ಸರ ಮಾಡ್ಸ್ಕೊಬಿಡ್ತು. ಅದು ಈಗಂತೂ ಬಂಗಾರದ ರೇಟ್ ಕೇಳ್ತೇನೆ ಆ ನಮ್ನಿ ಇದ್ದು. ಈ ಗಿರಿಜೆ ಯಾವಾಗ ಹೆಂಗ್ ಗೊತ್ತಿಲ್ಲ ಗಿದಂಗ್ ಮಾಡ್ಸ್ಕೊಂಡಿದ್ದೋಳಿ. ಹಂಗಾಗಿ ನಾವ್ ಬಾಯ್ ಬಿಟ್ಟಲ್ಲೇ ಕೇಳಲಾರು ಬತ್ತಾನೆ, ಕೇಳಲ್ ಹೋದ್ನಿಲೆ. ಮನೆಗ್ ಬಂದ್ರು ಎಂತ ತಲೆಲಿ ಅದೇ ಅಯ್ಯೋ ಗಿರಿಜ್ ಬೋರಿ ಗುಂಡಿನ ಸರ ಯಾವಾಗ ಮಾಡ್ಸ್ಕೊಂಡಿದ್ದ ಪಾಳಿ. ಬೆಳಗೋರಿ ಕೊಂಡು ಮುಚ್ಚಿ ನಿದ್ರು ಬಂಜಿಲ್ಲ ಮರೈತಿ. ಕಡೆ ಬೆಳಗಾಯ್ದು ಆಚೆ ಮನೆ ವಿಲಾಸಿನಿ ತುಳಸಿ ಕೊಯ್ಯಲ್ ಬಂತ ಇಲ್ಲಿ ಅದ್ರ ಹತ್ರ ಹೇಳ್ತಕ್ಕ ಅದು ಇವ ಜಾಂಚಿಕಿ ಅದ್ ಬೋರಿ ಗುಂಡಿನ ಸರ ಅಲ್ದೆ ಮೆಣಸಿನ ಕಾಳು ಗುಂಡಿನ ಸರವೆಯ. ನಿಮ್ ಮನೆ ಕನ್ನಡಕದಲ್ಲಿ ದೊಡ್ಡ ಕಾಣಿಸು, ಅದು ಮೆಣಸಿನ ಕಾಳು ಗುಂಡಿನ ಸರ ಬೋರಿ ಗುಂಡಿನ ಸರದಂಗ್ ಕಾಣಿಸ್ತು ಅಂತು. ಅವಾಗ ಒಂದಿನ ಸಾಮಾನನ್ನ ಹತ್ತು ಹಿಂಗಿದ್ದೆ ಮಳ್ ಬಾನ್ಗಡೆ ಹಾಕೊಂಡು ತಲೆ ಪೂರ ಕೆಟ್ಟೋಗ್ತೆ. ಹಂಗಾಗಿ ಆ ಕನ್ನಡಕ ಒಂದ್ ಬದಿ ಮೊದಲ್ ಸರಿ ಮಾಡ್ಕೆ ಬಂದ್ಕಳವು. ಕಡೆಗದೆ ಈ ಕಿವಿ ಅಂತೂ ಬಿಡು, 1-2-9 ಕೇಳ್ತು ಇಲ್ದ ಕೇಳ್ತೇ ಇಲ್ಲ. ಈ ಮದುವೆ ಮನೇಲೆಲ್ಲ ಎಂತದ್ ಹೇಳ್ತವಲೆ, ಅವ್ರ ಮಕ್ಕಳಕ್ಕೆ ಮೇಲೆ ಹೂ ಹಳ್ಕತಿರ್ತಿ. ಪ್ರಶ್ನೆ ಕೇಳ್ಬಿಟ್ರೆ ಅಲ್ಲಿ ಕುಂತ್ಗತ್ನೇ ಇಲ್ಲ ಎದ್ ನಡಿತಿ. ಸಮ ಕೇಳ್ತಿಲ್ಲ ಸುಡ್ಗಾಡು ಹೇಳಲು ಒಂದೊಂದು ಸುಮಾರಾಗ್ ಕಾಣ್ತು. ಹಂಗಾಗಿ ಆ ಕಿವಿನೂ ಹಂಗೆ ಅರ್ಧರ್ ಹಾಕೊಂಡೇ ಇದ್ದು. ಹಂಗಾಗಿ ಇದನ್ನೆಲ್ಲ ರಿಪೇರಿ ಮಾಡ್ಕೇಳವು ಈಗ ಮಳೆಗಾಲವಲೆ. ಒಂದೊಂದಾಗ್ ಮಾಡೋಣ ಇದೆ ಹೊಲ್ಲಿಂದ ಹೊಣಕ್ಕೆಂಜಿ. ಬಾಕಿ ಕಾಲ್ ನೋವು, ಕೈ ನೋವು, ಸೊಂಟ ನೋವು, ಬೆನ್ನು ನೋವು ಇದಕ್ಕೆಲ್ಲವ ನಾವ್ ಮನೆ ಮಾರ್ಗೆ ಔಷಧಿ ಒಳಗೆ ಕಡಿಮೆ ಮಾಡ್ಕೊಂಬಲಾಗ್ತಲೆ. ಎಣ್ಣೆ ವಸವಂತ ಮಾಡ್ಕೊಂಡು ಅದೇನ್ ದುಬಾರಿ ದೊಡ್ಡ ಸಮಸ್ಯೆ ಏನಲ್ಲ ಅದ. ಹಂಗದ ಹಿಂಗಿದ್ದ ಸೂಕ್ಷ್ಮದೆಲ್ಲ ವಾಹನ ರಿಪೇರಿ ಹೊಣಕ್ಕೆಂಬಿ ಶುರು ಮಾಡ್ಕೊಂಡ. ಕಡೆಗೆಲ್ಲವಾ ಸರಿ ಜೋರ್ ರಿಪೇರಿಲಿ ಇದ್ದಾಗ ನಿಮ್ ಫೋನ್ ಮಾಡಲ್ ಆಗ್ತಿಲ್ಲ ಹೇಳಿ ಬೇಗಳೆ ಫೋನ್ ಮಾಡ್ಜಿ. ಇಡ್ಲಾ.